ಸಿದ್ದರಾಮಯ್ಯ ಬರ್ತಾರೆ. ಜೊತೆಗೆ ಸಂಸದರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ದಸರಾ ಉದ್ಘಾಟನೆಯ ಬಳಿಕ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಈಗಾಗಲೇ ಯುವ ಸಂಭ್ರಮ, ಯುವ ದಸರಾ ಶುರುವಾಗಿದೆ. ಜೊತೆಗೆ ಇವತ್ತಿನಿಂದ 11 ದಿನಗಳ ಕಾಲ ಒಂದೊಂದು ಕಾರ್ಯಕ್ರಮಗಳು ನೆರವೇರುತ್ತೆ. ಆ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 12:30ಕ್ಕೆ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ. ಗಾಂಧೀಜಿಯವರ ಥೀಮನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಫಲಪುಷ್ಪ ಪ್ರದರ್ಶನ ಇದು. ಈ ಕಾರ್ಯಕ್ರಮಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳ ಇದೆ. ಆ ಆಹಾರ ಮೇಳಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಚಾಲನೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಸಚಿವ KH ಮುನಿಯಪ್ಪ ಅವರು ಕೂಡ ಇರ್ತಾರೆ. ಅವರು ಚಾಲನೆ ಕೊಡ್ತಾರೆ ಎನ್ನಲಾಗ್ತದೆ. ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ದೊಡ್ಡಕೆರೆ ಮೈದಾನದಲ್ಲಿ ದಸರಾ ಕುಸ್ತಿ ಕಾರ್ಯಕ್ರಮ ಇದೆ. ದಸರಾ ಕುಸ್ತಿಗೆ ಚಾಲನೆ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಇವತ್ತು ದಸರಾಗೆ ಕ್ಷಣಗಣನೆ ಎದುರಾಗಿದೆ. 10 ಗಂಟೆ 10 ನಿಮಿಷದಿಂದ 40ರವರೆಗೂ ಕೂಡ ನಡೆಯುವಂಥ ವೃಶ್ಚಿಕ ಲಗ್ನದಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ. ಭಾನು ಮುಷ್ತಾಕ್ ಅವರು ಹೇಗೆ ಉದ್ಘಾಟನೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಮತ್ತು ಇವತ್ತು ವಿವಿಧ ಕಾರ್ಯಕ್ರಮಗಳಿದ್ದಾವೆ. ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ಏನೆಲ್ಲ ಕಾರ್ಯಕ್ರಮಗಳಿದೆ? ಸಿದ್ದರಾಮಯ್ಯನವರ ಶೆಡ್ಯೂಲ್ ಏನಿವತ್ತು? ಸೌಖ್ಯ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈಗ ಚಾಲನೆಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಸಾಹಿತಿ ಭಾನು ಮುಸ್ತಾಕ್ ಅವರ ಒಂದು ಉದ್ಘಾಟನೆಗೆ ಆಯ್ಕೆಯಾದಂಥ ಒಂದು ಹಿನ್ನೆಲೆಯಲ್ಲಿ ಪರ ವಿರೋಧವಾದಂತಹ ಚರ್ಚೆಗಳಿದ್ವು. ಆದರೆ ಈ ಎಲ್ಲದರ ನಡುವೆ ಇವತ್ತು ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಆಗ್ತಾ ಇದೆ ಚಾಮುಂಡಿಯ ಸನ್ನಿಧಿಯಲ್ಲಿ. ಅಂದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾನು ಮುಸ್ತಾಕ್ ಅವರು ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಖಾಸಗಿ ದರ್ಬಾರು. ಅಂದರೆ ಮೈಸೂರಿನ ಅರಮನೆಯಲ್ಲಿ ರಾಜಮನೆತನದವರು ನಡೆಸುವಂತಹ ಖಾಸಗಿ ದರ್ಬಾರು ಕೂಡ ಇವತ್ತು ಬೆಳಿಗ್ಗೆ 5:30ರಿಂದಲೇ ಆರಂಭವಾಗಿರತಕ್ಕಂಥದ್ದು. ಏನಂತಂದರೆ ಈ ಒಂದು ಖಾಸಗಿ ದರ್ಬಾರು ಸಂದರ್ಭದಲ್ಲಿ ನವದುರ್ಗೆಯರ ಒಂದು ಪೂಜೆ ಇರುತ್ತೆ. ಹೀಗಾಗಿ ಅರಮನೆಯ ಒಳಭಾಗಕ್ಕೆ ಏನು ಪ್ರವಾಸಿಗರಿರಬಹುದು, ಇಲ್ಲಿನ ಸಾರ್ವಜನಿಕರಿರಬಹುದು, ಇವರೆಲ್ಲರಿಗೂ ಕೂಡ ನಿರ್ಬಂಧವನ್ನು ಮಾಡಲಾಗಿರ್ತಕ್ಕಂಥದ್ದು. ಬೆಳಗ್ಗೆ 5:30ರಿಂದ ಆರಂಭವಾಗುವಂತಹ ಖಾಸಗಿ ದರ್ಬಾರ್ನಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯರ್ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ. ಜೊತೆಗೆ ಕಂಕಣ ಧಾರಣೆಯೂ ಕೂಡ ಆಗುತ್ತೆ. ಇದು ಅರಮನೆಯ ಅಂಗಳದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಆದರೆ ಮತ್ತೊಂದು ಕಡೆ ಸರ್ಕಾರಿ ಕಾರ್ಯಕ್ರಮಗಳೇನಿದ್ದಾವೆ. ಇವತ್ತು ದಸರಾ ಉದ್ಘಾಟನೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾರೆ. ಮುಖ್ಯಮಂತ್ರಿಗಳು ಬಂದ ನಂತರ ಏನು ಭಾನು ಮುಸ್ತಾಕ್ ಅವರು ಈ ಒಂದು ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ. ಚಾಲನೆಯನ್ನು ಕೊಟ್ಟ ನಂತರ ಮೈಸೂರು ಭಾಗದ ಮೈಸೂರು ಅರಮನೆಯ ಎದುರು ಭಾಗದಲ್ಲಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವೂ ಕೂಡ ಉದ್ಘಾಟನೆ ಆಗುತ್ತೆ. ಜೊತೆಗೆ ವಸ್ತು ಪ್ರದರ್ಶನವೂ ಕೂಡ ಉದ್ಘಾಟನೆ ಆಗುತ್ತೆ. ಜೊತೆಗೆ ದಸರಾ ಕುಸ್ತಿ ಪಂದ್ಯಾವಳಿ ಮೈಸೂರು ಭಾಗದಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ ಅದು ಕುಸ್ತಿ ಪಂದ್ಯಾವಳಿಗಳು. ಆ ಒಂದು ಕುಸ್ತಿ ಪಂದ್ಯಾವಳಿಗಳು ಕೂಡ ಆರಂಭವಾಗ್ತವೆ. ಅದಾದ ನಂತರ ಆಹಾರ ಮೇಳ ಇರ್ಬೋದು. ಆಹಾರ ಮೇಳದ ಜೊತೆಗೆ ಏನು ದಸರಾ ಕೃಷಿ ವಸ್ತು ಪ್ರದರ್ಶನಗಳಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಆಗ್ತವೆ. ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅರಮನೆಯ ಅಂಗಳದಲ್ಲಿ ನಡೆಯುವಂತಹ ಖಾಸಗಿ ದರ್ಬಾರ್ ಏನಿದೆ. ಈ ಒಂದು ಖಾಸಗಿ ದರ್ಬಾರದಲ್ಲಿ ಪ್ರಮುಖವಾಗಿ ಪಟ್ಟದ ಕುದುರೆ, ಪಟ್ಟದ ಆನೆ, ಜೊತೆಗೆ ಪಟ್ಟದ ಹಸುಗಳನ್ನು ತಂದು, ಅಂದರೆ ಕೋಡಿ ಸೋಮೇಶ್ವರ ದೇವಾಲಯ ಏನಿದೆ ಆ ಒಂದು ದೇವಾಲಯದ ಬಳಿ ಏನು ಕಳಶವನ್ನು ಹೊತ್ತು ತಂದ ಮಹಿಳೆಯರು ಆ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಅಲ್ಲಿಂದ ನೇರವಾಗಿ ಅರಮನೆಯ ಒಳಭಾಗಕ್ಕೆ ತರುವಂಥದ್ದು. ಅಲ್ಲಿ ಯದುವೀರ್ ಒಡೆಯರವರಿಗೆ ಕಂಕಣಧಾರಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸ್ಬೋದು, ಮೈಸೂರಿನ ಅರಮನೆಯ ಅಂಗಳದಲ್ಲಿ ಇವತ್ತು ಖಾಸಗಿ ದರ್ಬಾರ್ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಮಾಡಲಾಗಿರ್ತಕ್ಕಂಥದ್ದು. ನಿರ್ಬಂಧವನ್ನು ಮಾಡುವ ಮುಖಾಂತರ ಅಂದರೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಯಾಕೆಂತ ಹೇಳಿದರೆ ಒಂದು ಕಡೆ ಇಲ್ಲಿ ಏನು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಯಾದರೆ ಮತ್ತೊಂದು ಕಡೆ ಬೆಳಗ್ಗೆ 5:30ರಿಂದಲೇ ಈಗಾಗಲೇ ಅರಮನೆಯ ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಆರಂಭವಾಗಿರ್ತಕ್ಕಂಥದ್ದು. ಏನು ಅರಮನೆಯ ಸ್ಟ್ರಾಂಗ್ ರೂಮ್ನಿಂದ ತಂದಂತಹ ಸಿಂಹಾಸನವನ್ನು ಜೋಡಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿತ್ತು. ಇವತ್ತು ಆ ಒಂದು ಸ್ವರ್ಣ ಖಚಿತ ಸಿಂಹಾಸನಕ್ಕೆ ಸಿಂಹ ಜೋಡಣೆಯ ಒಂದು ಕಾರ್ಯ ನಡೆಯುತ್ತೆ. ಆ ಒಂದು ಸಿಂಹ ಜೋಡಣೆಯಾದ ನಂತರ ಬೆಳಗ್ಗೆ 5:30ರಿಂದಲೇ ಈಗಾಗಲೇ 5:45ರ ಒಳಗೆ ಸಲ್ಲುವಂತಹ ಆ ಒಂದು ಶುಭ ಸಂದರ್ಭದಲ್ಲಿ ಸಿಂಹ ಜೋಡಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಬೆಳಗ್ಗೆ 9:55ರಿಂದ
10-15ರ ಒಳಗೆ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಲಾಗತ್ತೆ. ಈಗ ನಾವು ಗಮನಿಸ್ಬೋದು, ಅರಮನೆಯ ಕರಿಕಲ್ಲು ತೊಟ್ಟಿ ಗೇಟ್ ಏನಿದೆ, ಈ ಒಂದು ಗೇಟ್ ಬಳಿ ನಾವಿದ್ದೇವೆ. ಆ ಒಂದು ಗೇಟ್ ಬಳಿ ಸಾರ್ವಜನಿಕರಿಗೆ ಇರಬಹುದು, ಏನು ಇಲ್ಲಿ ಬರುವಂತಹ ಪ್ರವಾಸಿಗರಿರ್ಬೋದು, ಇವರೆಲ್ಲರಿಗೂ ಕೂಡ ಆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿರ್ತಕ್ಕಂಥದ್ದು ಇವತ್ತು ಖಾಸಗಿ ದರ್ಬಾರ್ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ. ಇನ್ನು ಅರಮನೆಯ ವಾಣಿವಿಲಾಸ ದೇವರ ಮನೆ ಏನಿದೆ, ಅಲ್ಲಿ ಆ ಯದುವೀರ್ ಒಡೆಯರ್ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಲಾಗುತ್ತೆ. ತದನಂತರ 11:35ಕ್ಕೆ ಅರಮನೆಯ ಆವರಣದ ಕೋಡಿ ಸೋಮೇಶ್ವರ ದೇವಾಲಯದಿಂದ ಮಂಗಳವಾದ್ಯದೊಂದಿಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುವನ್ನು ಕಳಸ ಹೊತ್ತಂತಹ ಆ ಮಹಿಳೆಯರ ಜೊತೆಗೂಡಿ ಕರೆತರುವಂತಹ ಒಂದು ಕೆಲಸ ಆಗುತ್ತೆ. ತದನಂತರ ನವದುರ್ಗೆಯರ ಪೂಜಾ ಕೈಂಕರ್ಯಗಳು ನೆರವೇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಏನು ಬೆಳಗ್ಗೆ 10:10ರಿಂದ 10:40 ಒಳಗೆ ಸಲ್ಲುವಂತಹ ಶುಭ ಲಗ್ನ ಏನಿದೆ, ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯನ್ನು ಸಾಹಿತಿ ಬಾನು ಮುಸ್ತಾಕ್ ಅವರು ನೆರವೇರಿಸ್ತಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗೋದ್ರ ಜೊತೆಗೆ ಈ ಒಂದು ದಸರಾ ಉದ್ಘಾಟನೆಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಪ್ರವಾಸಿಗರೇನಿರ್ತಾರೆ, ಇವರೆಲ್ಲರೂ ಕೂಡ ದಸರಾವನ್ನು ಕಣ್ತುಂಬಿಕೊಳ್ಳಿಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅರಮನೆಯ ಅಂಗಳ ಇರಬಹುದು, ಜೊತೆಗೆ ಮೈಸೂರು ನಗರದ ಒಳಭಾಗದಲ್ಲಿ ನಡೆಯುವಂತಹ ದಸರಾ ಕಾರ್ಯಕ್ರಮಗಳೇನಿರ್ತವೆ, ಇಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿದ್ದಂಥದ್ದೇ ಈ ಒಂದು ದಸರಾ ಉದ್ಘಾಟನೆಯ ವಿಚಾರದಲ್ಲಿ ಎದ್ದಿದ್ದಂತಹ ವಿವಾದಗಳೇನಿದ್ವು, ಅಂದರೆ ಪರ ವಿರೋಧವಾದಂತಹ ಚರ್ಚೆಗಳೇನಿದ್ವು, ಇವೆಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಇರುತ್ತೆ. ಈಗಾಗಲೇ ಏನು ಬಾನು ಮುಸ್ತಾಕ್ ಅವರು ಯಾವ ರೀತಿಯಾಗಿ ಒಂದು ದೇವಿಯ, ಅಂದರೆ ಇದಕ್ಕೂ ಮೊದಲು ಕನ್ನಡಾಂಬೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರಿಶಿಣ ಕುಂಕುಮವನ್ನು ಹಾಕಿದ್ದಾರೆ, ಜೊತೆಗೆ ಅದನ್ನು ಒಂದು ಭುವನೇಶ್ವರಿಗೆ ಮೀಸಲಿಡುವ ರೀತಿಯಲ್ಲಿ ಅವರು ಕನ್ನಡವನ್ನು ನಮಗೆ ಸಿಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನ್ನೋ ಒಂದು ಮಾತುಗಳ ಆರೋಪಗಳೇನಿದ್ವು, ಈ ಎಲ್ಲ ಆರೋಪಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾಡದೇವಿಗೆ ಅವರು ಪುಷ್ಪಾರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂತಹ ರೀತಿಯಲ್ಲಿ ನಡೆದುಕೊಳ್ತಾರಾ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ನಿನ್ನೆಯಷ್ಟೇ BJPಯ ನಾಯಕರುಗಳು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮುಖಾಂತರ ಬಾನು ಮುಸ್ತಾಕ್ ಅವರಿಗೆ ಅವರ ಒಂದು ಉದ್ಘಾಟನೆಯನ್ನು ನಾವು ವಿರೋಧವನ್ನು ಮಾಡಿದ್ವಿ, ಆದರೆ ಕೋರ್ಟ್ ಅವರಿಗೆ ಅನುಮತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಆದರೆ ನಮ್ಮ ಸಂಸ್ಕೃತಿಗೆ ಅವರು ನಾಳೆ ಗೌರವವನ್ನು ಕೊಡೋದಾದರೆ ನಾವು ಅದನ್ನು ಸ್ವಾಗತಿಸ್ತೇವೆ ಅಂತ ಅನ್ನೋ ಮಾತುಗಳನ್ನು ಹೇಳೋ ಮುಖಾಂತರ ಇವತ್ತಿನ ಅವರ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಒಂದು ಕಡೆ ಮೂಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅರಮನೆಯ ಅಂಗಳದಲ್ಲಿ ರಾಜವಂಶಸ್ಥರಿಂದ ಈಗ ಖಾಸಗಿ ದರ್ಬಾರ್ ಆರಂಭವಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್. ಲೈವ್ ಡೀಟೇಲ್ಸ್